ನಮಸ್ಕಾರ ಪ್ರಿಯ ರೈತ ಬಾಂಧವರೇ, ನಾನು ಸಂತೋಷ್ ಗೌಡ, ವೆಲ್ಕಮ್ ಕಂಪ್ನಿ ಪ್ರತಿನಿಧಿ. ಈಗ ನಮ್ಮ ವೆಲ್ಕಮ್ ಕ್ರಾಪ್ ಸೈಜ್ನ ಹೊಸ ವೆರೈಟಿ ಆದ ಜಾಮ್ ಟೊಮೊಟೊ 3283 ಬೆಳೆ ವೀಕ್ಷಣೆಗೆ ನಮ್ಮ ಪ್ರಿಯ ಮಾದರಿ ರೈತರು ಹಾಗೆ ನಮ್ಮ ಪ್ರಾಡಕ್ಟ್ ಡೆವಲಪ್ಮೆಂಟ್ ಆಫೀಸರ್ ಆದ ನಮ್ಮ ಸೋಮಶೇಖರ್ ಸರ್ ಸಹ ಬಂದಿದ್ದಾರೆ. ಬನ್ನಿ ನಮ್ಮ ಪ್ರಿಯ ರೈತರನ್ನ ಕೇಳೋಣ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಮಧು ಅಂತ. ಮಧು ಅಣ್ಣ, ಯಾವ ಊರಣ್ಣ? ಸರ್ ನಮ್ಮ ಊರು ಸುಂಕತಣ್ಣೂರು ಅಂತ. ಸುಂಕತಣ್ಣೂರು ಯಾವ ತಾಲೂಕು ಅಣ್ಣ? ಪಾಂಡವಪುರ ತಾಲೂಕು. ಪಾಂಡವಪುರ ತಾಲೂಕು ಯಾವ ಡಿಸ್ಟಿಕ್ಕು? ಮಂಡ್ಯ ಜಿಲ್ಲೆ. ಆಯಿತು ಅಣ್ಣ, ನಿಮಗೆ ಈಗ ನಮ್ಮ 3283 ಹೊಸ ವೆರೈಟಿನ ಯಾರು ತಂದು ಕೊಟ್ಟಿದ್ರು? ಸರ್ ಸೋಮಶೇಖರ್ ಸರ್ ಅವರು ಸಿಕ್ಕಿ ಅವರು ಇನ್ನೊಂದು ತಳಿ ಯಾಕಪ್ಪ ಹೊಸ ತಳಿ ಚೆನ್ನಾಗೈತೆ ಅಂತ ಅವ್ರು ಹೇಳಿದ್ರು. ನಾನು ಅವ್ರ ಮಾತಿಗೆ ಹೋಗ್ಲಿ ಅಂತಂದ್ಬಿಟ್ಟು ನಾನು 2 ಸಾಲು ಕೊಟ್ಟಿದ್ರು, 2 ಸಾಲು ಅಂತ ಹಾಕ್ತೆ. ಏನು ತೊಂದರೆ ಇಲ್ಲ, ಚೆನ್ನಾಗೈತೆ. ಬಟ್ ಏನಪ್ಪ ಅಂದರೆ ದಪ್ಪಾಗಿ ಬಂದೈತೆ, ಆಮೇಲೆ ಸ್ವಲ್ಪ ಗಟ್ಟಿಯಾಗೂ ಐತೆ. ಈಗ ನಮ್ಮ ಸೋಮಶೇಖರ್ ಸರ್ ನಿಮಗೆ ನಮ್ಮ ಹೊಸ ವೆರೈಟಿ 3283 ಕೊಟ್ಟಿದ್ರಲ್ಲ, ಇದ್ರ ಬೆಳೆ ಅಭಿಪ್ರಾಯ ನಿಮಗೆ ಏನು ಅನ್ಸುತ್ತಣ್ಣ? ಮುಕ್ತವಾಗಿ ಹಂಚ್ಕೊಳ್ಳಿ. ಸರ್ ಗಿಡ ಚೆನ್ನಾಗೈತೆ ಸರ್. ಗಿಡ ಚೆನ್ನಾಗಿದೆ, ಚೆನ್ನಾಗೈತೆ. ಅಂದರೆ ಈಗ ನಮ್ಮ ಸೋಮಶೇಖರ್ ಸರ್ ನಿಮಗೆ ಒಳ್ಳೆ ತಳಿ ಕೊಟ್ಟಿದ್ದಾರಣ್ಣ 3283 ಅಣ್ಣ. ಅಂದರೆ ಈಗ ಬೇರೆ ವೆರೈಟಿನೂ ಹಾಕಿದ್ದೀರಾ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಕಾಣುತ್ತಣ್ಣ? ಸರ್ ಇದು ಕಾಯಿ ಬಂದ್ಬಿಟ್ಟು ದಪ್ಪಾಗಿ ಬಂದೈತೆ, ಫಲನೂ ಚೆನ್ನಾಗೈತೆ. ನೋಡಿದವರು 4-5 ಜನ ಬಂದಿದ್ರು ಕೇಳಕ್ಕೆ, ಯಾವ್ದಿದು ಅಂತಂದ್ರು ಯಾವ್ದೋ ಹೊಸ ತಳಿ ಅಂತಂದ್ಬಿಟ್ಟು ಹೇಳಿದೆ. ವೆಲ್ಕಮ್ ಕ್ರಾಪ್ ಸೈಜ್ ದಪ್ಪ ಐತೆ, ಇದು ಪರವಾಗಿಲ್ಲ ಚೆನ್ನಾಗೈತೆ ಯಾವ್ದು ಅಂತಂದ್ಬಿಟ್ಟು ಕೇಳಿದ್ರು. ಬಟ್ ಇಲ್ಲಿ ಗಂಟನೂ ಅವ್ರು ಹೇಳಿರ್ಲಿಲ್ಲ, ಇವತ್ತೇ ಹೇಳ್ತಿರೋದು ಇವರು ಈ ತಳಿ ಹೊಸ ತಳಿ ಅಂತಂದ್ಬಿಟ್ಟು. ಒಂದು 3-4 ಜನ ಇಷ್ಟಪಟ್ಟಿದ್ದಾರೆ ಸರ್. ಎಲ್ಲ ಕಾಯಿ ನೋಡಿದ್ದಾರೆ ಅಣ್ಣ, ಹಣ್ಣು ಗಟ್ಟಿ ಇದೆ, ಸೈಜ್ ಇದೆ, ಕಲರ್ ಇದೆ. ಅಂದರೆ ಒಟ್ಟಲ್ಲಿ ನಮ್ಮ ವೆಲ್ಕಮ್ ಕಂಪ್ನಿಯಿಂದ ನಮ್ಮ ಸೋಮಶೇಖರ್ ಸರ್ 3283 ಹೊಸ ವೆರೈಟಿ ಕೊಟ್ಟು ನಿಮಗೆ ಅಂದರೆ ಬೆಳೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಣ್ಣ. ಪಾಸ್ ಆಗಿದೆ ಅಣ್ಣ. ಅಂದರೆ ನಮ್ಮ ಸೋಮಶೇಖರ್ ಸರ್ಗೆ ಒಂದು ಧನ್ಯವಾದ ಹೇಳ್ಬಿಡೋಣ. ನಮಸ್ಕಾರ ಸರ್, ಧನ್ಯವಾದ ಸರ್. ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಇಲ್ಲ, ಈ ತಳಿ ವಿಶೇಷತೆ ಏನಂತ ಹೇಳಿದ್ರೆ, ಒಂದು ಸೈಜು, ಶೇಪ್ ಚೆನ್ನಾಗಿದೆ. ಮುಖ್ಯವಾಗಿ ವಿಶೇಷ ಏನಂತ ಹೇಳಿದ್ರೆ ಗಟ್ಟಿ, ತುಂಬಾ ಗಟ್ಟಿ. ಇಷ್ಟು ಗಟ್ಟಿ ಐ ಥಿಂಕ್ ಯಾವ ತಳಿನೂ ಸಿಗೋದಿಲ್ಲ ನಿಮಗೆ. ಗಟ್ಟಿ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ಗೆ, ದೂರದ ಸಾಗಾಣಿಕೆಗೆ ತುಂಬಾ ಉಪಯುಕ್ತ. ಓಕೆ, ಧನ್ಯವಾದ ಸರ್.